ಧಾರವಾಡ ಲೋಕಸಭಾ ಅಖಾಡದಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಮರ ಮುಂದುವರೆದಿದೆ. ಇವತ್ತು ಕೂಡ ಜೋಶಿ ಅವರ ವಿರುದ್ಧ ದಿಂಗಾಲೇಶ್ವರ ಶ್ರೀ ಕಿಡಿಕಾರಿದ್ದು ಹೋರಾಟದ ಕಿಚ್ಚೆಬ್ಬಿಸಿದ್ದಾರೆ. ಧಾರವಾಡ ಕಣದಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಮರ. ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಸಂಗ್ರಾಮ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯನ್ನ ಬದಲಾಯಿಸಬೇಕು ಎಂದು ದಿಂಗಾಲೇಶ್ವರ ಸ್ವಾಮೀಜಿ ಪಟ್ಟು ಹಿಡಿದಿದ್ದಾರೆ. ಮಾರ್ಚ್ 31ರೊಳಗೆ ಅಭ್ಯರ್ಥಿ ಬದಲಾವಣೆಗೆ ಶ್ರೀಗಳು ಗಡುವು ನೀಡಿದ್ದು, ಡೆಡ್ಲೈನ್ ಮುಗಿದ್ರೂ ಜೋಶಿ ಹೆಸರು ಮಾತ್ರ ಬದಲಾವಣೆ ಆಗಿಲ್ಲ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಗುಡುಗಿದ್ದಾರೆ. ಪ್ರಹ್ಲಾದ್ ಜೋಶಿ ಬದಲಾವಣೆ ವಿಚಾರದಲ್ಲಿ ನನ್ನ ನಿಲುವು ಬದಲಾಗುವುದಿಲ್ಲ ಎಂದು ಶ್ರೀಗಳು ಮತ್ತೆ ಸಂಗ್ರಾಮದ ಕಹಳೆ ಊದಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದಿನೋ, ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದ್ದೀನೋ, ಯಾವುದರ ಮೂಲಕ ಸಾಂತ್ವನವನ್ನು ಕೊಡ್ತೀವಿ ಅಂತಂದ್ರೆ ನಾವು ಮೊದಲನೇದಾಗಿ ಹೇಳ್ಕೊಂಡಿವಿ, ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡ್ರಿ, ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು, ಮಾಧ್ಯಮದಾಗೂ ಹೇಳಿದರು. ಜೋಶಿ ಬದಲಾವಣೆಗೆ ಕರೆ ಕೊಟ್ಟ ಬೆನ್ನಲ್ಲೇ ದಿಂಗಾಲೇಶ್ವರ ಶ್ರೀಗೆ ಜೀವ ಬೆದರಿಕೆಯ ಕರೆಗಳು ಬರ್ತಿವೆಯಂತೆ. ಮನಸ್ಸು ಬದಲಾಯಿಸುವಂತೆ ಒತ್ತಡವೂ ಹೆಚ್ಚಾಗ್ತಿದೆ ಅಂತೆ. ಆದರೆ ಅನ್ಯಾಯಕ್ಕೆ ಒಳಗಾದ ಜನರಿಗೆ ಸಾಂತ್ವನ ಹೇಳಲು ನನ್ನ ಪ್ರಾಣವೇ ಹೋದ್ರೂ ನಾನು ಹಿಂದೆ ಸರಿಯಲ್ಲ ಎಂದು ಶ್ರೀಗಳು ಹೇಳ್ತಿದ್ದಾರೆ. ಮಾತ್ರವಲ್ಲ, ಏಪ್ರಿಲ್ 2ರಂದು ಧಾರವಾಡದಲ್ಲಿ ಭಕ್ತರ ಸಭೆ ಕರೆದಿದ್ದು ಮುಂದಿನ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಅವರಿಗೆ ಅವರು ಅನಿವಾರ್ಯವಾದರೆ, ನಾನು ಹೇಳೋದು ಹೈಕಮಾಂಡಿಗೆ, ಬಿಜೆಪಿಗೆ ಜೋಶಿ ಅವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ, ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವರ ಪರವಾಗಿ ನಿಲ್ತೇವೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಹಾಗೂ ಬ್ರಾಹ್ಮಣ ಸಮರ ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವು ಪಡೆದುಕೊಳ್ತಿದೆ. ದಿಂಗಾಲೇಶ್ವರ ಸ್ವಾಮೀಜಿಯ ಈ ಪಟ್ಟು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ವೆಲ್ಕಮ್ ಬ್ಯಾಕ್. 5 ವರ್ಷಗಳಿಗೊಮ್ಮೆ ಚುನಾವಣೆ ಬರುತ್ತೆ. ಅದರಲ್ಲಿ ಜನರು ಮತ ಚಲಾಯಿಸ್ತಾರೆ, ಅಭ್ಯರ್ಥಿನ ಗೆಲ್ಲಿಸ್ತಾರೆ. ಆದರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಜನರನ್ನು ಮರ್ತೇ ಬಿಡ್ತಾರೆ. ಮುಂದಿನ 5 ವರ್ಷ ನೆಕ್ಸ್ಟ್ ಎಲೆಕ್ಷನ್ ಬಂದಾಗಲೇ ಅವ್ರು ಜನರ ಹತ್ರ ಬರೋದು. ಜನರ ರೋದನ ಅರಣ್ಯ ರೋದನ ಆಗತ್ತೆ. ಇಂಥದ್ದ ಸ್ಥಿತಿಯಲ್ಲಿರೋ ಉತ್ತರ ಕನ್ನಡದ ಗ್ರಾಮವೊಂದರ ಜನ ಈಗ ಚುನಾವಣೆಯ ಬಹಿಷ್ಕಾರದ ನಿರ್ಧಾರಕ್ಕೆ ಬಂದಿದ್ದಾರೆ. ದಶಕಗಳ ಸಮಸ್ಯೆಗೆ ಸಾರ್ವಜನಿಕರು ಹೈರಾಣ. 30 ವರ್ಷ ಕಳೆದ್ರೂ ಮೇಲ್ಸೇತುವೆ ಭಾಗ್ಯವಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಅನಂತವಾಡಿ ಗ್ರಾಮಸ್ಥರು ದಶಕಗಳಿಂದ ಈ ಸಮಸ್ಯೆ ಎದುರಿಸುತ್ತಿದ್ದಾರೆ. 30 ವರ್ಷಗಳಿಂದ ಕೊಂಕಣ ಮಾರ್ಗದಲ್ಲಿ ರೈಲುಗಳು ಓಡಾಡ್ತಿವೆ. ಇದುವೇ ಇಲ್ಲಿನ ಜನರ ಸಮಸ್ಯೆಯೂ ಆಗಿದೆ. ಕೊಂಕಣ ರೈಲ್ವೆಯವರು ಗ್ರಾಮದಲ್ಲಿ ಮೇಲ್ಸೇತುವೆ ನಿರ್ಮಿಸದ ಕಾರಣ ಜನ ತೊಂದರೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಪರದಾಡ್ತಿದ್ದಾರೆ. ಈ ಹಿಂದೆ ಅನಾರೋಗ್ಯ ಪೀಡಿತರನ್ನ ತುರ್ತಾಗಿ ಆಸ್ಪತ್ರೆಗೆ ಸೇರಿಸಲು ಸಾಧ್ಯವಾಗದೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿರೋ ಘಟನೆಗಳು ಆಗಿವೆ. ನಮಗೆ ಒಂದು ಅರ್ಧ ಗಂಟೆಗಿಂತ ಒಂದು ಹೆಚ್ಚಿನ ಸಮಯ ಗೇಟ್ ಹಾಕಿರ್ತಾರೆ. ಅದರಿಂದ ಅಲ್ಲಿ ಡೈಲಿ ಒಂದು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಅಥವಾ ವರ್ಕಿಗೆ ಹೋಗೋರಿಗೆ ಹಾಗೂ ಒಂದು ಎಮರ್ಜೆನ್ಸಿ ಪೇಷಂಟ್ಗೆ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಂದ ಹಿಡಿದು ಶಾಸಕರಿಗೆ, ಸಂಸದರಿಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಒಂದು ನಾವು 3-4 ಬಾರಿ ಮನವಿ ಕೊಟ್ಟಿದ್ದೀವಿ. ಆದರೆ ಕೂಡ ಇದರಿಂದ ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ. ನಮ್ಮ ಸಮಸ್ಯೆನ ಯಾರು ಕೇಳೋರಿಲ್ಲ. ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇಕೆ? ಅನಂತವಾಡಿ, ಕೋಟ, ಸಂಪೊಳ್ಳಿ, ಗಮಿನಮೂಲೆ, ತುಂಬೆಬೀಳು ಸೇರಿದಂತೆ ಹಲವು ಗ್ರಾಮಗಳಲ್ಲಿ 300ಕ್ಕೂ ಹೆಚ್ಚು ಕುಟುಂಬಗಳಿವೆ. ಇಲ್ಲಿನ LC68 ಈ ರೈಲ್ವೆ ಗೇಟ್ ಹಲವು ಗಂಟೆಗಳವರೆಗೆ ಮುಚ್ಚಿರುತ್ತೆ. ಇದರಿಂದ ಜನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಹೋರಾಟ ಸಮಿತಿ ಮಾಡಿಕೊಂಡು ಹಲವು ವರ್ಷಗಳಿಂದ ಹೋರಾಡ್ತಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕ್ಯಾರೆ ಅಂತಿಲ್ಲ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ದಿವಸದಲ್ಲಿ ಈ ಚುನಾವಣೆನೇ ಬಹಿಷ್ಕಾರ ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಈಗ ನಾವು ಇಲೆಕ್ಷನ್ ಈಗ ವೋಟ್ ಹಾಕೋದು ಧರದಿ ನಮ್ಮದು.
ನಾವು ಮತ ಚಲಾವಣೆ ಮಾಡುವ ಹಕ್ಕು ನಮ್ಮದು. ಈಗ ನಾವು ಕೇಳಬೇಕಾದಿರೋದು ನಮ್ದು ಹಕ್ಕು ಅದು. ಹಲವು ವರ್ಷಗಳ ಬೇಡಿಕೆಯನ್ನ ಈಡೇರಿಸುವಂತೆ ಸಾರ್ವಜನಿಕರು ಕೊನೆಯದಾಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಜಿಲ್ಲಾಡಳಿತ ಈ ಸಮಸ್ಯೆಗೆ ಪರಿಹಾರ ಕೊಡಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಾಗಲಕೋಟೆಯಲ್ಲಿ 2,74,000 ಹಣ ಸೀಸ್ ಮಾಡಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಹಣ ಇದನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕುಳಗೇರಿ ಕ್ರಾಸ್ ಹತ್ರ ಸೀಸ್ ಆಗಿದೆ. ರಾಮದುರ್ಗದಿಂದ ಕೆರೂರಿಗೆ ಹೊರಟಿದ್ದಂತಹ ಕಾರು, ಆ ಕಾರ್ನಲ್ಲಿ ಹಣ ಸಿಕ್ಕಿದೆ. ಚೆಕ್ಪೋಸ್ಟ್ನಲ್ಲಿ ತಪಾಸಣೆಯ ವೇಳೆ ಹಣವನ್ನು ಸೀಸ್ ಮಾಡಲಾಗಿದೆ. ರಾಮದುರ್ಗದಿಂದ ಕೆರೂರಿಗೆ ಹೊರಟಿದ್ದ ಕಾರ್ನಲ್ಲಿ ಅನಧಿಕೃತವಾದಂತಹ ಹಣ ಸಿಕ್ಕಿದೆ. ದಾಖಲೆ ಇಲ್ಲದ ಹಣ ಸಿಕ್ಕಿದೆ. ಪೊಲೀಸರು ಸೀಸ್ ಮಾಡಿದ್ದಾರೆ. ಎಲೆಕ್ಷನ್ ಸಮಯದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಎಲ್ಲ ಕಡೆ ವಿಜಿಲೆನ್ಸ್ ಜಾರಿಯಲ್ಲಿದೆ. ಪೊಲೀಸರು ಇರ್ತಾರೆ, ಪ್ರತಿ ವಾಹನವನ್ನು ಕೂಡ ಚೆಕ್ ಮಾಡ್ತಾರೆ. ಎಲ್ಲೂ ಕೂಡ ದಾಖಲೆ ಇಲ್ಲದೆ ಹೀಗೆ ಅನಧಿಕೃತವಾಗಿ ಹಣ ಸಾಗಿಸುವಂತಿಲ್ಲ. ಅದರಲ್ಲೂ ಈ ಡಿಜಿಟಲ್ ಯುಗದಲ್ಲಿ ಯಾಕೆ ಈ ಥರ ನೋಟ್ಗಳನ್ನು, ಕಂತೆ ನೋಟ್ಗಳನ್ನು ಸಾಗಿಸಬೇಕು? ಹಾಗಾದರೆ ರಾಜಕಾರಣಿಗಳು ಚಾಪೆ ಕೆಳಗೆ ತೂರ್ತಾರಾ? ಎಲೆಕ್ಷನ್ ಸಂದರ್ಭದಲ್ಲಿ ದುಡ್ಡು ಹಂಚೋ ಕೆಲಸ ಅವ್ಯಾಹತವಾಗಿ ನಡೆಯುತ್ತಾ? ಹಾಗಾಗಿಯೇ ಹೀಗೆಲ್ಲ ಹಣವನ್ನು ಒಂದೂರಿಂದ ಮತ್ತೊಂದು ಊರಿಗೆ ಸಾಗಿಸಲಾಗತ್ತಾ? ಪೊಲೀಸರು ಬಾಗಲಕೋಟೆಯಲ್ಲಿ